Hi all, welcome to YouTube channel Study Karnataka. This is the third video in which we are discussing awards that are in news and specifically related to Karnataka. ಈಗಾಗಲೇ ನಾವು ಎರಡು ವಿಡಿಯೋಗಳನ್ನು ಅವಾರ್ಡ್ಗಳ ಮೇಲೆ ಪ್ರಶಸ್ತಿಗಳು ಯಾರೆಲ್ಲ ಗೆದ್ದಿದ್ದಾರೆ ಅದರ ಮೇಲೆ ವಿಡಿಯೋ ಮಾಡಿದ್ದೇವೆ. ಯಾರೆಲ್ಲ ವಿಡಿಯೋಗಳನ್ನು ನೋಡಿಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ದಯಮಾಡಿ ವಿಡಿಯೋನ ನೋಡಿ. ಈಗಾಗಲೇ ನಾವು ಟೋಟಲ್ ಆಗಿ 20 ಅವಾರ್ಡ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ 7ರಿಂದ 8 ಅವಾರ್ಡ್ಗಳನ್ನು ಡಿಸ್ಕಸ್ ಮಾಡೋಣ. ಅದರಿಂದ ನಿಮ್ಗೆ ಏನಾಗುತ್ತೆ, ಟೋಟಲ್ ಆಗಿ ಒಂದು ನಿಯರ್ ಟು 30 ಅವಾರ್ಡ್ಸ್ ಡಿಸ್ಕಸ್ ಮಾಡಿದಂಗಾಗುತ್ತೆ. ಎಕ್ಸಾಮಿನೇಷನಲ್ಲಿ 2ರಿಂದ 3 ಅವಾರ್ಡ್ಗಳು ಮಿನಿಮಮ್ ಈ 3 ವಿಡಿಯೋ ಅಂತ ಬಂದೇ ಬರುತ್ತೆ. ಹೀಗಾಗಿ ನೋಟ್ಸ್ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್ ದಿ ವಿಡಿಯೋ ವಿತ್ ದಿ ಫಸ್ಟ್ ಕ್ವಶನ್. ಪಂಪ ಅವಾರ್ಡ್ ಫಾರ್ 2024 is won by ನಾ ಡಿಸೋಜಾ. ದ ರೈಟರ್, ಹಿ ಬಿಲಾಂಗ್ಸ್ ಫ್ರಮ್ ವಿಚ್ ಪ್ಲೇಸ್? ಅಂದರೆ 2024ರ ಪಂಪ ಪ್ರಶಸ್ತಿಯನ್ನು ನಾ ಡಿಸೋಜಾ ಅವರು ಗೆದ್ದಿದ್ದಾರೆ. ಇವರು ಯಾವ ಸ್ಥಳದಿಂದ ಬರುತ್ತಾರೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಶಿವಮೊಗ್ಗ. ಇವರು ಶಿವಮೊಗ್ಗದವರಾಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಪಂಪ ಪ್ರಶಸ್ತಿ ಯಾರಿಗಿದ್ದಾರೆ? ನಾ ಡಿಸೋಜಾ. 2024ರ ಪಂಪ ಪ್ರಶಸ್ತಿ ಮತ್ತು ಇವರು ಯಾವ ಸ್ಥಳಕ್ಕೆ ಸಂಬಂಧಪಟ್ಟಿದ್ದಾರೆ ಅಥವಾ ಯಾವ ಜಿಲ್ಲೆಗೆ ಅಂದರೆ ಶಿವಮೊಗ್ಗ. ನೆಕ್ಸ್ಟ್, ಹೂ ಹ್ಯಾಸ್ ವಾನ್ ಡಾಕ್ಟರ್ ಸಿದ್ಧಲಿಂಗಯ್ಯ ಲಿಟರರಿ ಅವಾರ್ಡ್? ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದವರು ಯಾರು? 2023-24ಗೆ ಬಿ ಟಿ ಜಾನ್ವಿ ದಾವಣಗೆರೆಯವರಾಗಿದ್ದು ಇವರು ಬಿ ಟಿ ಜಾನ್ವಿ ಅವರು ಈ ಡಾಕ್ಟರ್ ಸಿದ್ಧಲಿಂಗಯ್ಯ ಲಿಟರರಿ ಅವಾರ್ಡನ್ನು ಗೆದ್ದಿದ್ದಾರೆ. ನೆಕ್ಸ್ಟ್, ಹೂ ಹ್ಯಾಸ್ ವಾನ್ ಬಿ ವಿ ಕಾರಂತ್ ಅವಾರ್ಡ್ ಫಾರ್ 2023-24? 2023-24ರ ಬಿ ವಿ ಕಾರಂತ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇವರ ಹೆಸರು ಬಂದು ಸದಾನಂದ ಸುವರ್ಣ. ಇವರು ಮಂಗಳೂರಿನವರಾಗಿದ್ದಾರೆ. ಈ ಪ್ಲೇಸ್ಗಳನ್ನು ಕೂಡ ನೆನಪಿಟ್ಕೊಳ್ಳಿ, ಯಾಕಂದರೆ ಮ್ಯಾಚ್ ದಿ ಫಾಲೋಯಿಂಗ್ನಲ್ಲಿ ಅವರು ಯಾವ ಸ್ಥಳಕ್ಕೆ ಸೇರಿದ್ದಾರೆ ಅಥವಾ ಬಿಲಾಂಗ್ ಆಗಿದ್ದಾರೆ ಎಂದು ಕೇಳಬಹುದು. ಹೀಗಾಗಿ ಈ ಪ್ಲೇಸ್ಗಳನ್ನು ನೆನಪಿಟ್ಕೊಳ್ಳಿ. ಸದಾನಂದ್ ಸುವರ್ಣ ಅವರು ಮಂಗಳೂರಿನಿಂದ ಸಂಬಂಧಪಟ್ಟಿದ್ದಾರೆ. ಹೂ ಹ್ಯಾಸ್ ವಾನ್ ಸಂಗೊಳ್ಳಿ ರಾಯಣ್ಣ ಅವಾರ್ಡ್ ಫಾರ್ 2022-23 ಆ್ಯಂಡ್ 23-24? ಅಂದರೆ 2 ವರ್ಷದನ್ನು ಈಗಾಗಲೇ KPSC ಕೇಳೋ ಚಾನ್ಸ್ ಇರುತ್ತೆ. ಹೀಗಾಗಿ 2022-23 ಮತ್ತು 23-24ರಲ್ಲಿ ಯಾರೆಲ್ಲ ಸಂಗೊಳ್ಳಿ ರಾಯಣ್ಣ ಅವಾರ್ಡನ್ನು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಮೊದಲನೇದಾಗಿ ಕೋಟಗನಹಳ್ಳಿ ರಾಮಯ್ಯ ಆಫ್ ಕೋಲಾರ್. ಇವರವರು ಕೋಟಗನಹಳ್ಳಿ ರಾಮಯ್ಯ ಆಫ್ ಕೋಲಾರ್ನವರಾಗಿದ್ದು. ಎರಡನೇದಾಗಿ 2023-24ರಲ್ಲಿ JM ವೀರಸಂಗಯ್ಯ ಬಳ್ಳಾರಿಯನವರು. ಒಬ್ಬರು ಬಳ್ಳಾರಿ, ಇನ್ನೊಬ್ಬರು ಕೋಲಾರದಿಂದ ಸಂಬಂಧಪಟ್ಟಿದ್ದಾರೆ. 2022-23ರಲ್ಲಿ ಕೋಟಗನಹಳ್ಳಿ ರಾಮಯ್ಯ ಅವರು, 23-24ರಲ್ಲಿ JM ವೀರಸಂಗಯ್ಯ ಆಫ್ ಬಳ್ಳಾರಿ. ನೆಕ್ಸ್ಟ್, ಹೂ ಹ್ಯಾಸ್ ವಾನ್ ವರ್ಣಶಿಲ್ಪಿ ವೆಂಕಟಪ್ಪ ಅವಾರ್ಡ್? ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಇವರ ಹೆಸರು ಬಂದು ಬಸವರಾಜ್ ಎಲ್ ಜಾನಿ. ಇವರವರು ಬಸವರಾಜ್ ಎಲ್ ಜಾನಿ ಅಂತ. ನೆಕ್ಸ್ಟ್, ಹೂ ಹ್ಯಾಸ್ ವಾನ್ ಜಾನದಶ್ರೀ ಅವಾರ್ಡ್? ಜನದಶ್ರೀ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಇದರ ಉತ್ತರ ಬಂದು ಹಲಗೆ ದುರ್ಗಮ್ಮ. ನೆನ್ಬಿಟ್ಕೊಳ್ಳಿ, ಈ ಕ್ವಶನ್ ಕೇಳ್ತಕ್ಕಂಥ ಚಾನ್ಸ್ ತುಂಬಾ ಇದೆ. ಸೊ ಇದನ್ನು ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಜನದಶ್ರೀ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಹಲಗೆ ದುರ್ಗಮ್ಮ. ನೆಕ್ಸ್ಟ್, ಕುವೆಂಪು ಆ್ಯಂಡ್ ರಾಜ್ಕುಮಾರ್ ವರ್ ಆನರ್ಡ್ ವಿತ್ ದಿ ಕರ್ನಾಟಕ ರತ್ನ ಇನ್ ವಿಚ್ ಇಯರ್? ಕುವೆಂಪು ಮತ್ತು ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ನೀಡಲಾಯಿತು? ಮೊಟ್ಟ ಮೊದಲ ಬಾರಿಗೆ 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಯಿತು. ಅದೇ ವರ್ಷದಂದು ಪುನೀತ್ ರಾಜ್ಕುಮಾರ್ ಹಾಗೂ ಕುವೆಂಪು ಹಾಗೂ ರಾಜ್ಕುಮಾರ್ನವರಿಗೆ ನೀಡಲಾಗಿದೆ. ಹಾಗೂ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ 2022ರಲ್ಲಿ ನೀಡಲಾಗಿದೆ. ಈ ವರ್ಷ ನೆನಪಿಟ್ಕೊಳ್ಳಿ, ಯಾಕಂದರೆ ಈ ವರ್ಷ ಕೇಳ್ತಕ್ಕಂಥ ಚಾನ್ಸ್ ಇದೆ. 2022 ಅದು. That's it for the award video. Till now we have discussed nearly 30 awards. If at all you haven't watched previous videos, kindly do watch it. If at all you are new to the channel, please do subscribe the channel. And for PDF, you can join the Telegram channel. The link will be provided in the description. And for KPSC Backward Class Welfare Officer, the book has been released and it is just 99 rupees. Those who want, you can pay on this number and do share the screenshot. The PDF will be provided. Thanks for watching the video. Have a nice day. Bye.